ದಿಢೀರ್ ಅಂತ ಮತ್ತೊಮ್ಮೆ ಇಳಿಕಾದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ದೇಶಾದ್ಯಂತ ಚಿನ್ನ ಬೆಳ್ಳಿ ಮಾರ್ಕೆಟ್ ಗಡಗಡ ಅಂತ ನಡುತ್ತಾ ಇದೆ. ಎದಕ್ಕಂದ್ರೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುವ ಚಾನ್ಸ್ ಕೂಡ ಇದೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈಗ ಚಿನ್ನ ಬೆಳ್ಳಿ ತಗೋಬೇಕಾ ಬೇಡ್ವಾ, ಮತ್ತಷ್ಟು ವೇಟ್ ಮಾಡ್ಬೇಕಾ, ಸ್ವಲ್ಪ ಕಾಯ್ಬೇಕಾ? ಹೌದು ವೀಕ್ಷಕರೇ, ಎಲ್ಲ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಮತ್ತು ಎಷ್ಟರವರೆಗೂ ಬೆಲೆ ಇಳಿಕೆ ಆಗೋ ಚಾನ್ಸ್ ಇದೆ ಚಾರ್ಟ್ ಮೂಲಕ ಇವತ್ತು ಏನ್ ಗೊತ್ತಾಗಿದೆ. ಮತ್ತೆ ಕೇಂದ್ರ ಸರ್ಕಾರ 1 ವರ್ಷಗಳ ಕಾಲ ಚಿನ್ನಾಭರಣ ತಗೋಬೇಡಿ ಅಂತ ಹೇಳಿರೋದಾದ್ರೂ ಏಕೆ, ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗೋದ್ರಿಂದ ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಬೆಳ್ಳಿ ಮತ್ತು ಬಂಗಾರ ಎರಡೂ ಬೆಲೆ ಕೂಡ ಯಾವ ತರ ಇಳಿಕೆ ಆಗಿದೆ, ಯಾವ ತರ ಹಾವು ಏಣಿ ಆಟ ಆಡ್ತಿದೆ ನೋಡೋಣ. ಮತ್ತೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು. ನಿಮ್ಮ ಉತ್ತರ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೊಡಬಹುದು ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಬಂಗಾರದ ಬೆಲೆ ಇಳಿಕೆ ಆಗಲಿ, 50,000 ಆಗಲಿ, 1 ಲಕ್ಷ ಆಗಲಿ ಅಂತ. ಆದ್ರೆ ತುಂಬಾ ಜನ 2 ಲಕ್ಷ ಆಗಲಿ, 3 ಲಕ್ಷ ಆಗಲಿ ಅಂತ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಎದಕ್ಕಪ್ಪ ಅಂದ್ರೆ ತುಂಬಾ ಜನ ಮನೆಯಲ್ಲಿ ಬಂಗಾರ ಖರೀದಿ ಮಾಡಿಟ್ಟಿರ್ತಾರಲ್ಲ, ಅವರು ಬೆಲೆ ಏರಿಕೆ ಆಗ್ಲಿ ಅಂತ ಆಸೆ ಪಡ್ತಿರ್ತಾರೆ. ಅಂದ್ರೆ ಬೆಲೆ ಏರಿಕೆ ಆದ್ರೇನೆ ಅವರಿಗೆ ಲಾಭ. ಆದ್ರೆ ಮುಂದಿನ ಬರೋ ದಿನ ಬೆಲೆ ಇಳಿಕೆ ಆಗೋ ಚಾನ್ಸ್ ಇದೆ. ಬೇಕಾದ್ರೆ ಸ್ಕ್ರೀನ್ ಮೇಲೆ ನೀವು ಚಾರ್ಟ್ ಕೂಡ ನೋಡ್ತಿರ್ಬೋದು. ನೋಡಿ, ಹೋದ ವರ್ಷ 1,10,000 ರೂಪಾಯಿ ಇತ್ತು ಬೆಳ್ಳಿ ಈ ಸಮಯದಲ್ಲಿ, ಜುಲೈ ತಿಂಗಳಲ್ಲಿ ಹೋದ ವರ್ಷ. ಆದ್ರೆ ಈ ವರ್ಷ 2,20,000 ಇದೆ. ಆದ್ರೆ ಈ ವರ್ಷ ಜನವರಿಯಲ್ಲಿ 3,30,000 ರೂಪಾಯಿ ತನಕ ಬೆಲೆ ಹೋಗಿ ಬಂದಿದೆ. ಅಂದ್ರೆ 3,30,000 ರೂಪಾಯಿಂದ ಈಗ 2,20,000 ರೂಪಾಯಿ, ಅಂದ್ರೆ ಬರೋಬ್ಬರಿ 1 ಲಕ್ಷ ರೂಪಾಯಿ ಅಷ್ಟು ಕಡಿಮೆ ಆಗಿದೆ ಅಂತಾನೆ ಅರ್ಥ. ಆದ್ರೆ ಕಳೆದ 5 ದಿನಗಳಲ್ಲಿ 20,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಬೆಳ್ಳಿ ಬೆಲೆ. ಅಂದ್ರೆ ಕಳೆದ 3 ತಿಂಗಳಿನಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ಸ್ವಲ್ಪ ಏರಿಕೆ ಆಗೋದು ಮತ್ತೆ ದಿಢೀರ್ ಅಂತ ಇಳಿಕೆ ಆಗೋದು, ಇದಕ್ಕೆ ಸ್ಟೆಪ್ ಡೌನ್ ಅಂತಾನು ಕೂಡ ಕರೀತಾರೆ ವೀಕ್ಷಕರೇ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ನೋಡ್ತಿರ್ಬೋದು. ಇಂಪಾರ್ಟೆಂಟ್ ಲೆವೆಲ್ ಏನಿದೆ ನೋಡಿ, 2,50,000, 2,38,000, 2,40,000 ಮತ್ತು 2,17,000, 2,10,000 ಇದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಯಾವಾಗ ಬೆಲೆ ಇಲ್ಲಿಗೆ ಬಂದಿದೆ, ಇಲ್ಲಿಂದ ರಿವರ್ಸ್ ಆಗಿದೆ ಮತ್ತೆ ಇಲ್ಲಿಂದ ಇಳಿಕೆ ಕೂಡ ಆಗಿರುವಂತದ್ದು. ಹಾಗಾದ್ರೆ ಈಗ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ? ನೋಡಿ, ಬೆಲೆ ಸ್ವಲ್ಪ ಏರಿಕೆ ಆಗೋದು ಇಳಿಕೆ ಆಗೋದು, ಸ್ವಲ್ಪ ಏರಿಕೆ ಆಗೋದು ಇಳಿಕೆ ಆಗೋದು ಆಗ್ತಾ ಇದೆ. ಈಗ ಮತ್ತೆ ಏರಿಕೆ ಆಗಿದೆ ಅಂದ್ರೆ ಮತ್ತೆ ನಾಳೆ ಇಳಿಕೆ ಆಗೋ ಚಾನ್ಸ್ ಇದೆ. ಮತ್ತೆ ಈ ಬಾರಿ 2 ಲಕ್ಷ ಕೆಳಗಡೆ ಬರುವ ಚಾನ್ಸ್ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗಿದೆ. ಯುದ್ಧಗಳು ಪ್ರಾರಂಭವಾದ್ರೆ ಬೆಲೆಗಳು ಏರಿಕೆ ಆಗಬೇಕು ಬಂಗಾರ ಬೆಳೆದು. ಆದ್ರೆ ಈ ಬಾರಿ ಉಲ್ಟಾ ಆಗ್ತಾ ಇದೆ. ಎದಕ್ಕೆ ಅಂತಾನು ಕೂಡ ಹೇಳ್ತೇವೆ. ಅದಕ್ಕಿಂತ ಮುಂಚೆ ಬೆಲೆ ನೋಡಿ, 1 ಕೆಜಿಗೆ 2,25,000 ರೂಪಾಯಿ ಅಂತ ಬೆಲೆ ಬಂದಿದೆ. ಇದು ಮಿಂಟ್ ವೆಬ್ಸೈಟ್ ಅಲ್ಲಿ ಮತ್ತು MCX ಬೆಲೆ ಆಗಿದ್ರೆ ವೀಕ್ಷಕರೇ, ಈಗ ಮಾರ್ಕೆಟ್ ಅಲ್ಲಿ 2,35,000 ರೂಪಾಯಿಗೆ 1 ಕೆಜಿ ಬೆಳ್ಳಿ ಮಾರಾಟವಾಗ್ತಾ ಇದೆ. ಇದ್ರ ಮೇಲೆ 3% GST ಕೂಡ ಇರುತ್ತೆ. ಅಂದ್ರೆ 2,50,000, 2,60,000 ರೂಪಾಯಿ ಇತ್ತು ಹೋದ ವಾರ. ಹೋದ ತಿಂಗಳು 2,80,000 ರೂಪಾಯಿ ಇತ್ತು ಕೆಜಿಗೆ. ಈಗ 2,25,000, 2,35,000 ಆನ್ಲೈನ್ MCX ಅಲ್ಲಿ 2,25,000 ಆಗಿದ್ರೆ 2,35,000 ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಇದ್ರದ್ದು ಬೆಲೆ 2,40,000 ರೂಪಾಯಿ ಆಸುಪಾಸಿನಲ್ಲಿ ಬರಬಹುದು. ಆದ್ರೆ ಹೋದ ತಿಂಗಳು ಈ ತಿಂಗಳು ಕಂಪೇರ್ ಮಾಡಿದ್ರೆ 20, 30, 40,000 ರೂಪಾಯಿ ಅಷ್ಟು ಕುಸಿತ ಕಂಡಿದೆ. ಹಾಗಾದ್ರೆ ಇನ್ನು 1 ವಾರದಲ್ಲಿ ಮತ್ತಷ್ಟು ಇಳಿಕೆ ಆಗುವ ಚಾನ್ಸ್ ಕೂಡ ಇದೆ. ಯಾಕಂದ್ರೆ ಬೆಲೆ ಏರಿಕೆಯಾಗಿ ಮತ್ತೆ ಇಳಿಕೆ ಆಗಿದೆ. ಈ ಬಾರಿನೂ ಕೂಡ ಮತ್ತೆ ಏರಿಕೆಯಾಗಿ ಮತ್ತೆ ಇಳಿಕೆ ಆಗುವ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ಪ್ರಕಾರ ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಬಂಗಾರ ಬೆಲೆ ಮುಂದಿನ ಬರೋ ದಿನ ಎಲ್ಲಿವರೆಗೂ ಹೋಗಬಹುದು, ಈಗ ತಗೋಬೇಕಾ ಬೇಡವಾ, ಮತ್ತೆ ಮೂರನೇದಾಗಿ ಬಂಗಾರ ತಗೊಳ್ಳುವಾಗ ಎಲ್ಲಿ ನೀವು ಮೋಸ ಹೋದ್ರೆ ನಿಮಗೆ ಸಾವಿರಾರು ರೂಪಾಯಿ ನಷ್ಟವಾಗುತ್ತೆ, ಅದನ್ನು ಕೂಡ ಹೇಳ್ತೇವೆ. ಮೊದಲಿಗೆ ಚಾರ್ಟ್ ನೋಡಿ, ಹೋದ ವರ್ಷ ಜುಲೈ ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಇತ್ತು ಬಂಗಾರದ ಬೆಲೆ. ಅದೇ ಬೆಳ್ಳಿ ಕೂಡ 1 ಲಕ್ಷ ರೂಪಾಯಿ ಇತ್ತು. ಬಂಗಾರ 1,60,000 ರೂಪಾಯಿ ಹೈಯೆಸ್ಟ್ ಹೋಗಿದೆ. ಈಗ ಸದ್ಯಕ್ಕೆ 1,43,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಬೆಳ್ಳಿ 2,20,000 ರೂಪಾಯಿ, 2,30,000 ರೂಪಾಯಿ ಆಗಿದೆ. ಅಂದ್ರೆ ಹೋದ ವರ್ಷ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರೆ ಬೆಳ್ಳಿ 1,20,000 ರೂಪಾಯಿ ಲಾಭ ಕೊಡ್ತಾ ಇದೆ ಈಗ. ಆದ್ರೆ ಬಂಗಾರ 40,000-45,000 ರೂಪಾಯಿ ಲಾಭ ಕೊಡ್ತಾ ಇದೆ. ಹೆಚ್ಚು ಲಾಭ ಬೆಳ್ಳಿ ಕೊಟ್ಟಿದೆ. ಸೊ ವೀಕ್ಷಕರೇ, ಬೆಳ್ಳಿಯಲ್ಲಿ ಹೆಚ್ಚು ವಾಲೆಟಿಲಿಟಿ ಇದೆ. ಅಂದ್ರೆ ತುಂಬಾ ಒಂದು ಮಾರ್ಕೆಟು ಅಪ್ ಡೌನ್ ಇದೆ ಅಂತ ಹೇಳ್ಬೋದು. ಈಗ ಬಂಗಾರದ ಬೆಲೆಗೆ ಬರೋದಾದ್ರೆ ಕಳೆದ 5 ದಿನಗಳಲ್ಲಿ 3,000 ರೂಪಾಯಿ ಅಷ್ಟು ಬೆಲೆ ಇಳಿಕೆ ಆಗಿದೆ. ಅದೇ 1 ವಾರದಲ್ಲಿ ಹೇಳೋದಾದ್ರೆ ಒಂದು 8,000 ರೂಪಾಯಿ ಅಷ್ಟು ಇಳಿಕೆ ಆಗಿ ಮತ್ತೆ ಈಗ ಸ್ವಲ್ಪ ರಿಕವರಿ ಕೂಡ ಆಗಿರುವಂತದ್ದು. ನಾವು ನಿಮಗೆ ಚಾರ್ಟ್ ಅಲ್ಲಿ ಲೆವೆಲ್ಸ್ ಕೂಡ ತೋರಿಸ್ತೇವೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು. ನೀಲಿ ಕಲರ್ ಅಂದ್ರೆ ಬ್ಲೂ ಕಲರ್ ಏನು ಚಾರ್ಟ್ ಹಾಕಿದೀವಲ್ಲ ಲೈನ್ಸ್, ಅದು ಸಪೋರ್ಟ್ ಅಲ್ಲಿ ಅಂತ ಬರುತ್ತೆ. ಸಪೋರ್ಟ್ ಅಂದ್ರೆ ಏನು,
ಅಲ್ಲಿಗೆ ಬಂದಾಗ ಬೆಲೆ ಏರಿಕೆ ಆಗ್ತಾ ಇದೆ. ಅಂದ್ರೆ ಆ ಒಂದು ಲೆವೆಲ್ ಅಲ್ಲಿ ತುಂಬಾ ಜನ ಬೈಯಿಂಗ್ ಮಾಡ್ತಾ ಇದ್ದಾರೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಜನರು ಹೆಚ್ಚು ಖರೀದಿ ಮಾಡ್ತಾರಲ್ಲ, ಅಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಬೆಲೆ ಏರಿಕೆ ಆಗುತ್ತೆ. ಈಗ ಮತ್ತೆ ಅದೇ ತರ ಆಗಿದೆ. ಮತ್ತೆ ಪ್ರಾಫಿಟ್ ಬುಕಿಂಗ್ ಆಗುತ್ತೆ. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ಆ ಹೂಡಿಕೆದಾರರು ಏನೆಲ್ಲ ಕಡಿಮೆ ಬೆಲೆಗೆ ಖರೀದಿ ಮಾಡಿರ್ತಾರೆ ಅವರು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದಾಗ ಬೆಲೆ ಇಳಿಕೆ ಆಗುತ್ತೆ. ಈಗ ಆ ತರ ಮತ್ತೆ ಬೆಲೆ ಇಳಿಕೆ ಆಗೋ ಚಾನ್ಸ್ ಕೂಡ ಇರುವಂತದ್ದು. ಅಂದ್ರೆ ಲಾಭ ಬುಕ್ ಆದಂತೆ ಬೆಲೆಗಳು ಇಳಿಕೆ ಆಗುತ್ತೆ. 1,40,40,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಈಗ ಆ 1,40,40,000 ರೂಪಾಯಿ ಸಪೋರ್ಟ್ ಮುರಿದು ಕೆಳಗಡೆ ಕ್ಲೋಸ್ ಆದ್ರೆ ಮಾರ್ಕೆಟು, ಅವಾಗ ಬೆಲೆ 1,35,000 ಅಥವಾ 1,38,000 ರೂಪಾಯಿ ತನಕ ಮತ್ತೊಮ್ಮೆ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಬಂಗಾರ ಮುಂದಿನ ಬರೋ ದಿನ ಇಳಿಕೆ ಆಗುತ್ತೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹೂಡಿಕೆದಾರರು ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ರಷ್ಯಾದವರಾಗಿರ್ಬೋದು ಬಂಗಾರದಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ. ಇತ್ತ ಕಚ್ಚಾ ತೈಲದಲ್ಲೂ ಕೂಡ ಹೂಡಿಕೆ ಮಾಡ್ತಾರೆ. ಈಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಕಚ್ಚಾ ತೈಲದಲ್ಲಿ ಹೂಡಿಕೆ ಆಗುತ್ತೆ, ಬಂಗಾರ ಬೆಳ್ಳಿ ಹೂಡಿಕೆ ಕಡಿಮೆ ಆಗುತ್ತೆ. ಹಾಗಾದ್ರೆ ಈಗ ಬಂಗಾರದ ಬೆಲೆ ಎಷ್ಟಾಗಿದೆ? 1,07,000 ರೂಪಾಯಿ. ಹೌದು ವೀಕ್ಷಕರೇ, ಇದು 18 ಕ್ಯಾರೆಟ್ ಚಿನ್ನದ ಬೆಲೆ ಆಗಿರೋದ್ರಿಂದ 10 ಗ್ರಾಮ್ಗೆ 1,07,000 ರೂಪಾಯಿ ತನಕ ಈಗ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದರ ಮೇಲೆ ಒಂದು ಆಭರಣದ ಮೇಲೆ ಮೇಕಿಂಗ್ ಚಾರ್ಜು GST ಅಂತ ಎಕ್ಸ್ಟ್ರಾ ಇರುತ್ತೆ. ಸೊ ಅದು ಬಿಟ್ರೆ 1,07,000 ರೂಪಾಯಿ ತನಕ 18 ಕ್ಯಾರೆಟ್ ಚಿನ್ನ ಬಂದಿರುವಂತದ್ದು. ಜನ ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಮೋಸ ಹೋಗ್ತಾರೆ? ಮೊದಲಿಗೆ ಹೇಳ್ಬೇಕಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ನೋಡಿ, ಮೇಕಿಂಗ್ ಚಾರ್ಜು ಕೆಲವೊಂದು ಐಟಮ್ಸ್ ಗಳ ಮೇಲೆ ಕೆಲವೊಂದು ತರ ಇರುತ್ತೆ. ನೀವು ಗೋಲ್ಡ್ ಬಿಸ್ಕಿಟ್ ತಗೋತೀರಾ, 24 ಕ್ಯಾರೆಟ್ ತಗೋತೀರಾ ಅಂದ್ರೆ ಅದ್ರ ಮೇಲೆ ಯಾವುದೇ ತರಹದ ಒಂದು ಮೇಕಿಂಗ್ ಚಾರ್ಜ್ ಹಾಕಲ್ಲ. ತುಂಬಾ ಕಡೆಗೆ 1% ಹಾಕಬಹುದು ಮ್ಯಾಕ್ಸಿಮಮ್, ಅಂದ್ರೆ ಅದಕ್ಕಿಂತ ಮೇಲೆ ಯಾರು ಕೂಡ ಹಾಕಲ್ಲ. 24 ಕ್ಯಾರೆಟ್ ಅಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ ವೀಕ್ಷಕರೇ. ಅದು ಗಟ್ಟಿ ಬಂಗಾರ, ಅದರಲ್ಲಿ ಹೂಡಿಕೆ ಮಾಡೋಕಂತ ತಗೋತಾರೆ. ಆದ್ರೆ ಆಭರಣ ನೀವು ತಗೋತೀರಾ ಅಂದ್ರೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಇರುತ್ತೆ. ಕೆಲವು ಕಡೆಗೆ 6% ಇರುತ್ತೆ, ಕೆಲವು ಕಡೆಗೆ 10% ಇರುತ್ತೆ, ಕೆಲವು ಕಡೆಗೆ 20% ಇರುತ್ತೆ, ಕೆಲವು ಕಡೆಗೆ 25% ವರೆಗೂ ಇರುತ್ತೆ. ನೀವು ಯಾವ ತರ ಆಭರಣ ತಗೋತೀರಾ, ಯಾವ ತರ ಡಿಸೈನ್ ಮಾಡಲಿಂಗ್ ಇರುತ್ತೆ, ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಡಿಸೈಡ್ ಮಾಡ್ತಾರೆ ಅಂಗಡಿಯವರು. ಸೊ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಮಾಡಬೇಕು, ಅಂದ್ರೆ ಅಲ್ಲಿ ನಿಮಗೆ ಉಳಿತಾಯವಾಗುತ್ತೆ. ನೋಡಿ 10% ಅಂದ್ರೆ ಲಕ್ಷಕ್ಕೆ 10,000 ರೂಪಾಯಿ. ಅಂದ್ರೆ ನೀವೇನಾದ್ರೂ 5% ಇಳಿಕೆ ಮಾಡಿದ್ರು ಕೂಡ ಲಕ್ಷಕ್ಕೆ 5,000 ಕೊಟ್ಟರು ಕೂಡ 5,000 ನಿಮ್ದು ಉಳಿತಾಯವಾಗುತ್ತೆ. ಅಂದ್ರೆ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಬೇಕು. ಜನ ಎಲ್ಲಿ ಮೋಸ ಹೋಗ್ತಾರೆ ಅಂದ್ರೆ 18 ಕ್ಯಾರೆಟ್ ತಗೋತಾರೆ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರೆ, ಮೋಸ ಹೋಗ್ತಾರೆ. ವೀಕ್ಷಕರೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಕೊಟ್ಟಿರೋ ಹಣಕ್ಕೆ ಹಾಲ್ ಮಾರ್ಕ್ ಒಂದು ಗ್ಯಾರಂಟಿ ಇದ್ದಂತೆ. ಹಾಲ್ ಮಾರ್ಕ್ ಅಂದ್ರೆ ನಿಮಗೆ 18 ಕ್ಯಾರೆಟ್ ಮೇಲೂ ಕೂಡ ಹಾಲ್ ಮಾರ್ಕ್ ಬೀಳುತ್ತೆ, 22 ಕ್ಯಾರೆಟ್ ಇದ್ರೂ ಕೂಡ ಹಾಲ್ ಮಾರ್ಕ್ ಬೀಳುತ್ತೆ. 22 ಕ್ಯಾರೆಟ್ ಅಂದ್ರೆ 916 ಅಂತ BIS ಹಾಲ್ ಮಾರ್ಕ್ ಇರುತ್ತೆ. 18 ಕ್ಯಾರೆಟ್ ಅಂದ್ರೆ 750 ಹಾಲ್ ಮಾರ್ಕ್ ಇರುತ್ತೆ. ಸೊ ನೀವು ಹಾಲ್ ಮಾರ್ಕ್ ಇಂದ ಬಂಗಾರ ತಗೊಳ್ಳಿ, ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ನಿಮಗೆ ಮೋಸ ಕೂಡ ಆಗ್ಬಹುದು. ಹಾಗಾದ್ರೆ 22 ಕ್ಯಾರೆಟ್ 916 ಆಭರಣದ ಬೆಲೆ ಎಷ್ಟಾಗಿದೆ? 1,30,750 ರೂಪಾಯಿ. ಅಂದ್ರೆ ನೋಡಿ, ಇದು ಹೋದ ವಾರ ಹೋದ ತಿಂಗಳು ನೀವು ಕಂಪೇರ್ ಮಾಡಿ 1,42,000 ರೂಪಾಯಿ ತನಕ ಹೋಗಿದೆ. ಇದು 22 ಕ್ಯಾರೆಟ್ ಚಿನ್ನದ ಬೆಲೆ. ಈಗ 1,31,000 ಹತ್ರ ಏನಿಲ್ಲ ಅಂದ್ರೂ ಕೂಡ 10,000 ರಿಂದ 11,000 ರೂಪಾಯಿ ಈಗಲೂ ಕೂಡ ಇಳಿಕೆಯಲ್ಲಿ ಇದೆ ಬಂಗಾರದ ಬೆಲೆ. ಸೊ ಈಗ ಸ್ವಲ್ಪ ಏರಿಕೆ ಆಗಿರ್ಬೋದು, 1,000-2,000 ಏರಿಕೆ ಆಗಿರ್ಬೋದು. ಆದ್ರೆ ಇದು ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಏರಿಕೆ ಆಗಿದ್ರು ಕೂಡ ಈಗ ತಗೋಬೇಕಾ ಬೇಡವಾ ಈ ಪ್ರಶ್ನೆಗೆ ಉತ್ತರ ಏನಂದ್ರೆ ಈಗ ಸದ್ಯಕ್ಕೆ ತಗೋಬಹುದು. ಯಾಕಂದ್ರೆ ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ನೀವು ಹೂಡಿಕೆ ಮಾಡಬಹುದು, ಒಟ್ಟಿಗೆ ಎಲ್ಲ ಹಣವನ್ನ ಹಾಕಬಾರ್ದು. ನೋಡಿ ವೀಕ್ಷಕರೇ, ಒಂದು 10 ಗ್ರಾಮ್ದು ಆಭರಣ ನಿಮಗೆ ತಗೊಳ್ಳೋದಿದೆ ಅಂದ್ರೆ ನೀವು ಮೊದಲಿಂದಲೇ ಬಂಗಾರ ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. 1 ಗ್ರಾಮ್, 2 ಗ್ರಾಮ್, 2 ಗ್ರಾಮ್, 3 ಗ್ರಾಮ್, ಈ ತರ ನೀವು ಯಾವಾಗ ಬೆಲೆಗಳು ಇಳಿಕೆ ಆಗಿರುತ್ತಲ್ಲ ಅವಾಗ ತಗೋಬೇಕು, ಏರಿಕೆ ಆದಾಗ ತಗೋಬಾರ್ದು. ಈ ತರ ನೀವು ಮಾಡಿದ್ರೆ ಎವರೇಜ್ ಬೈಯಿಂಗ್ ಅಂತ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಇನ್ನು ಕಡ್ಡಾಯವಾಗಿ ನೀವು GST ಬಿಲ್ ಕೂಡ ತಗೊಳ್ಳಿ. ಬಿಲ್ ಇಲ್ಲದೆ ತಗೊಂಡ್ರೆ ಮುಂದೆ ನಿಮಗೆ ಸಮಸ್ಯೆ ಕೂಡ ಆಗಬಹುದು ವೀಕ್ಷಕರೇ. ಇನ್ನು ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಚಿನ್ನಾಭರಣ ತಗೋಬೇಡಿ ಅಂತ ಹೇಳಿದ್ರು. ನಂತರ ಆಮದು ಸುಂಕವನ್ನ 6% ಇಂದ 15%ಗೆ ಏರಿಕೆ ಕೂಡ ಮಾಡಿದ್ರು ವೀಕ್ಷಕರೇ. ಈಗ ನೋಡಿ, 1 ವರ್ಷಗಳ ಕಾಲ ಅಂತ ಒಂದು ಟೈಮ್ ಅನ್ನ ಹೇಳಿದ್ದಾರೆ. ಆದ್ರೆ ಮುಂದಿನ ವರ್ಷ ಬೆಲೆ ಸ್ವಲ್ಪ ಏರಿಕೆ ಆಗಿರಬಹುದು. ಆದ್ರೆ ಸರ್ಕಾರ ಮತ್ತೆ ಆಮದು ಸುಂಕವನ್ನ ಬಜೆಟ್ ಅಲ್ಲಿ 15% ಇದ್ದದನ್ನ 6%ಗೆ ಇಳಿಕೆ ಮಾಡಿದ್ರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಮತ್ತೆ ಬೆಲೆ 10,000 ರಿಂದ 12,000 ರೂಪಾಯಿ ಇಳಿಕೆ ಆಗುತ್ತೆ. ಈಗ ಆಲ್ರೆಡಿ ಬೆಲೆ ತುಂಬಾ ಇಳಿಕೆ ಆಗಿದೆ. ನೋಡಿ, ಕೇಂದ್ರ ಸರ್ಕಾರ ಆಮದು ಸುಂಕ 15% ಏರಿಕೆ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ಬಂಗಾರದ ಬೆಲೆ ಮಾರ್ಕೆಟ್ ಅಲ್ಲಿ ಇನ್ನೂ 10,000 ಕಡಿಮೆ ಇರ್ತಿತ್ತು. ಏನು 22 ಕ್ಯಾರೆಟ್ 1,30,30 ಇದೆಯಲ್ಲ, ಅದು 1,20,000 ರೂಪಾಯಿ ಇರ್ತಿತ್ತು. ಆದ್ರೆ ಇಂಪೋರ್ಟ್ ಟ್ಯಾಕ್ಸ್ ಏರಿಕೆ ಮಾಡಿರೋದ್ರಿಂದ ಈಗ 1,30,30,000 ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಎಲ್ಲವೂ ಕರೆಕ್ಟ್ ಆದ್ರೆ, ಎಲ್ಲಾ ಕೂಡ ಯುದ್ಧಗಳು ನಿಂತು ಹೋದ್ರೆ, ಜಾಗತಿಕ ಮಟ್ಟದಲ್ಲಿ ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆದ್ರೆ
ಮತ್ತೆ ಇದರ ಸುಂಕವನ್ನ ಇಳಿಕೆ ಮಾಡ್ತಾರೆ. ಸೊ ಸುಂಕ ಇಳಿಕೆ ಆದಾಗ ಬೆಲೆಗಳು ಇಳಿಕೆ ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ ಏನಾಗಿದೆ? 1,42,740 ರೂಪಾಯಿ. ನೋಡಿ, ಇದು ಅಪ್ಡೇಟೆಡ್ ಪ್ರೈಸ್ ಇದೆ. ಈಗ ವಿಡಿಯೋ ಮಾಡ್ತಾ ಇರುವಾಗ ಸಮಯ, ಆದ್ರೆ ಇದು ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ಪ್ರತಿ ಗಂಟೆಗೂ ಕೂಡ ಬೇರೆ ಬೇರೆ ರೇಟ್ ಅನ್ನ ಹೇಳ್ತಾರೆ. ಸೊ ವೀಕ್ಷಕರೇ, ನೀವು ತಗೊಳ್ಳುವಾಗ ಒಮ್ಮೆ ಬಾರಿ ಚಾರ್ಟ್ ಅನ್ನ ನೋಡಿ, ಆನ್ಲೈನ್ ಅಲ್ಲಿ ನೋಡಿ, ಗೂಗಲ್ ಅಲ್ಲಿ ನೋಡಿ, ಅಥವಾ MCX ಚಾರ್ಟ್ ನೋಡಿ. ಬೆಲೆಗಳು ಬೀಳ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ. ವೇಟ್ ಪೂರಾ ಬಿದ್ದ ಮೇಲೆ ಅವಾಗ ತಗೋಬಹುದು ನೀವು. ರೇಟ್ಗಳು ಕಡಿಮೆ ಆದಾಗ ತಗೋಬಹುದು. ಈಗ ನೋಡಿ, ಹೋದ ವಾರ 1,50,000 ಇತ್ತು. ಈಗ 1,42,000, 1,43,000 ಅಂತ ಹತ್ತಿರ 7,000 ರೂಪಾಯಿ ಇಳಿಕೆ ಆಗಿದೆ. ಅದೇ ಹೋದ ತಿಂಗಳು 1,55,000 ರೂಪಾಯಿ ಇತ್ತು. ಅಂದ್ರೆ ಈ ತಿಂಗಳು 1,43,000 ಅಂದ್ರೆ 13,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಸೊ ವೀಕ್ಷಕರೇ, ಬಂಗಾರದ ಬೆಲೆ ಈಗ ಸದ್ಯಕ್ಕೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗಬಹುದು. ಸ್ಟೆಪ್ ಡೌನ್ ಆಗ್ತಾ ಇದೆ ಬಂಗಾರ ಬೆಲೆ. ಸ್ವಲ್ಪ ಏರಿಕೆ ಆಗಿ ಮತ್ತೆ ದಿಢೀರ್ ಅಂತ ಇಳಿಕೆ ಆಗೋದು, ಏರಿಕೆ ಆಗೋದು, ಇಳಿಕೆ ಆಗೋದು, ಈ ತರ ಒಂದು ಸ್ಟೆಪ್ ಅನ್ನ ಮಾಡ್ತಾ ಇಳಿಮುಖದಲ್ಲಿ ಸಾಗ್ತಾ ಇದೆ. ಕಳೆದ 3 ತಿಂಗಳಿಂದ ಬೆಲೆಗಳು ಇಳಿಕೆಯಲ್ಲಿ ಸಾಗ್ತಾ ಇದ್ದಾವೆ. ಸೊ ಮುಂದಿನ ಬರೋ ದಿನವೂ ಕೂಡ ಇಳಿಕೆ ಆಗಬಹುದು. ಅಮೆರಿಕನ್ ಡಾಲರ್ ಬಲವಾಗ್ತಾ ಇದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಯುದ್ಧ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಹೂಡಿಕೆ ಕಡಿಮೆ ಆಗ್ತಾ ಇದೆ. ಇನ್ನು ಬಂಗಾರ ಭಾರತ ಖರೀದಿ ಮಾಡೋದು ಕೂಡ ಕಡಿಮೆ ಮಾಡಿದೆ. ಜನರು ಕೂಡ ಖರೀದಿ ಮಾಡೋದು ಕಡಿಮೆ ಮಾಡಿದ್ದಾರೆ. ಡಿಮ್ಯಾಂಡ್ ಕೂಡ ಕಡಿಮೆ ಆಗಿದೆ. ಸೊ ಬಂಗಾರ ಬೆಲೆ ಇಳಿಕೆ ಆಗುವ ಚಾನ್ಸ್ ಇದೆ. ಆದ್ರೆ 100% ಹಿಂಗೆ ಆಗುತ್ತೆ ಅಂತ ಏನೂ ಕೂಡ ಹೇಳಕ್ ಬರಲ್ಲ. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಏನ್ ಬೇಕಾದ್ರೂ ಆಗ್ಬೋದು. ಇದೆಲ್ಲ ಕೂಡ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೂಡಿಕೆದಾರರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.